ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಯಾರ್ಯಾರು ಡಿಪ್ಲೊಮಾ ಸಿ ಇ ಟಿ ಬರೆದಿದ್ದಾರಲ್ಲ ಎಕ್ಸಾಮು, ಸೊ ಅದ್ರ ಭಾಳ ಚೆನ್ನಾಗಿ ಕಮೆಂಟ್ ಮಾಡ್ತಾಯಿದ್ರು ಆನ್ಸರ್ ಕೀ ಯಾವಾಗ ಬರ್ಬೋದು ಅಂತ. ಓಕೆ, ಇವತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲ ಕಂಡುಕೊಳ್ಳಿ. ಯಾಕಂದರೆ ಮುಂದೆ ಬರುವ ನಿಮ್ಮದು ಡಿಪ್ಲೊಮಾ ಸಿ ಇ ಟಿ ಕಂಪ್ಲೀಟ್ ಆಪ್ಷನ್ ಎಂಟ್ರಿ ತನಕ ನಿಮ್ಮದು ಕಾಲೇಜ್ ಅಡ್ಮಿಷನ್ ತನಕ ಕಂಟಿನ್ಯೂಸು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಆನ್ಸರ್ ಕೀ ಯಾವಾಗ ಬರ್ಬೋದು ಅಂತ ಫ್ರೆಂಡ್ಸ್. ಆನ್ಸರ್ ಕೀ ಯಾವಾಗ ಬರೋದಂದರೆ ಈ ವೀಕಲ್ಲಿ. ಸೊ ನಾವು ಎಕ್ಸ್ಪೆಕ್ಟು ಈ ವೀಕ್ ಎಂಡಲ್ಲಿ, ಅಂದರೆ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಯೂಶ್ವಲಿ ಏನಾಗುತ್ತೆ ಅಂದರೆ ಬಿಟ್ಟು ಒಂದು ವಾರಗೆ ಕೀ ಆನ್ಸರ್ ಬಿಟ್ಬಿಡ್ತಾರೆ. ಸೊ ಇವಾಗ ಯಾಕಂದರೆ ಮೊದಲೇ ಲೇಟ್ ಆಗಿದೆ ನಿಮ್ಮದು DCT ಎಕ್ಸಾಮು, ಭಾಳಷ್ಟು ಲೇಟ್ ಆಗಿದೆ ಎಕ್ಸಾಮು. ಓಕೆ, ಮೊದಲೇ ಆಗಬೇಕಿತ್ತು. ಸೊ ಇವಾಗ ಈ ವೀಕಲ್ಲಿ ಬಿಟ್ಬಿಡ್ತಾರೆ. ಇನ್ನು ವಿದಿನ್ ದಿಸ್ ವೀಕ್ ಅಂದರೆ ನಾವು 13th ಒಳಗೇ ಕೀ ಆನ್ಸರ್ ಬಿಟ್ಬಿಡ್ತಾರೆ. ಸೊ ನೀವು ಕೀ ಆನ್ಸರ್ ನೋಡಿಕೊಂಡು ನಿಮ್ಮದು ಎಷ್ಟಾಗಿದೆ ಅಂತ ನೀವು ವೆರಿಫೈ ಮಾಡಿಕೊಂಡು ಅದ್ರದ್ದು 50% ಅವ್ರು ತೊಗೋತಾರೆ. ಆಮೇಲೆ ನೆಕ್ಸ್ಟು ನಿಮ್ಮ 50% ಡಿಪ್ಲೊಮಾ ಪರ್ಸೆಂಟೇಜ್ ತೊಗೋತಾರೆ. ನಾನು ಯಾವ ರೀತಿ DCT ರ್ಯಾಂಕಿಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಿಮಗೆ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರು DCT ಬರ್ತಿದ್ದಲ್ಲ ಅವರೆಲ್ಲರಿಗೂ ಶೇರ್ ಮಾಡಿ. ಓಕೆ, ಅದ್ರ ಬಗ್ಗೆ ನಾನು ನಿಮಗೆ ಕಂಟಿನ್ಯೂಸು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಏನಾದರೂ ಆನ್ಸರ್ ಕೀ ಬಿಟ್ಟ ತಕ್ಷಣ ನಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.